ವಾರ್ನಿಂಗ್ ಮಾಡಿದ್ದಾರೆ. ಮತ್ತು ನಾವು ಈಗಾಗಲೇ ನಮ್ಮ ಈ ತೈಲವನ್ನು ನಾವು ರಷ್ಯಾದಿಂದ ತರಿಸ್ಕೊಳ್ತಾ ಇದ್ವಿ. ಯಾಕಂದರೆ ನಮಗೆ ಭಾಳ ಸ್ವಸ್ತಾದರೆ 30-35% ಸ್ವಸ್ತಾದರೆ ನಮಗೆ ಸಿಗ್ತಾಯಿತ್ತು. ಹೀಗಾಗಿ ಅದರಿಂದಾಗಿ ನಮಗೆ ಸಾಕಷ್ಟು ಲಾಭವೂ ಆಗಿದೆ. ಇದು ಅದಕ್ಕಾಗಿ ರಷ್ಯಾ ಜೊತೆಗೆ ನಾವು ಇರ್ತೀವಿ ಅನ್ನುವಂಥ ಕಾರಣಕ್ಕಾಗಿ ಇವತ್ತು ಅಮೇರಿಕ ಇದ್ದಂಥದ್ದು ಯಾವುದೇ ಪ್ರಸಂಗದಲ್ಲಿ ಅಲ್ಲಿ ತೈಲ ಕೊಳ್ಳುವಾಗಿಲ್ಲ, ವ್ಯಾಪಾರ ಮಾಡುವಾಗಿಲ್ಲ, ಅದು ಬೆಳೆಸುವಾಗಿಲ್ಲ. ನಾವು ಅದರ ಮೇಲೆ ಯುದ್ಧಕ್ಕೆ ಹೊರಟಿದ್ದೀವಿ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಭಾರತಕ್ಕೆ ಕೊಟ್ಟಿದ್ದಾರೆ. ಹೀಗಾಗಿ ಭಾರತಕ್ಕೂ ಸಹಿತ ಈ ಒಂದು ಯುದ್ಧ ಏನಪ್ಪ ಅಂದರೆ ಒಂದು ಅಡಕೋತಿನಲ್ಲಿ ಸಿಕ್ಕಂಗೆ ಆಗಿಬಿಟ್ಟದ. ಯಾರನ್ನ ಹಿಡಿಬೇಕು ಇವತ್ತು ಅನ್ನೋದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಯಾಕಂದ್ರೆ ಭಯೋತ್ಪಾದಕ ನೆರಗಟ್ಟಿನಲ್ಲೇ ಪಾಕಿಸ್ತಾನ ವಿರೋಧವಾಗಿ ಏನೋ ಸಾಧಿಸಬೇಕು ಅಂತ ಹೋಯಿತು, ಆಗಲಿಲ್ಲ. ಅದರಲ್ಲೂ ಈಗಾಗಲೇ ನಮಗೆ ಎಕ್ಸ್ಪೋಸೂ ಆಗ್ಯದ. ಏನಪ್ಪ ಅಂತಂದ್ರೆ ಮೊನ್ನೆ ನಡೆದಂಥ ಸಿಂಧೂರ್ ಆಪರೇಷನ್ ಅಂದಲ್ಲ, ಚೈನಾದ ಅತ್ಯಾಧುನಿಕ ಶಸ್ತ್ರಗಳ ಪ್ರಯೋಗ ಆಗಿದ್ದಾವೆ ಅನ್ನುವಂಥದ್ದು ನಮ್ಮ ಕಂಡು ಬಂದದ್ದು. ಹೀಗಾಗಿ ಇದೇನಾಗಿದೆಪ್ಪ, ಇವತ್ತು ನಾವು ಎಲ್ಲ ಕಡೆನೂ ದಿಗಲು ಬಿದ್ದಂಗೆ ಆಗಿಬಿಟ್ಟದ. ನಮ್ಮ ಮೋದಿಯವರಾಗಿರ್ಬೋದು, ಇವತ್ತಿನ ಸರ್ಕಾರಕ್ಕಾಗಿರ್ಬೋದು, ಯಾರನ್ನು ಕೇತನ ಮಾಡಬೇಕು, ಯಾರನ್ನು ಬಿಡಬೇಕು ಅಂತೇಳಿ. ಆದ್ರೆ ಇದನ್ನು ನಾವು ನೆನ್ಪಿಡ್ಬೇಕಾಗಿದ್ದೇನಪ್ಪ ಅಂತಂದ್ರೆ, ಅತ್ಯಂತ ನಮಗೆ ಕಷ್ಟದ ಸಮಯದಲ್ಲೇ ನಮ್ಮ ಬೆನ್ನಿಗೆ ಬಂದಿತ್ತಂಥದ್ದು ರಷ್ಯಾ. ಮತ್ತು ಇವತ್ತಿನ ಸಹಿತ ನಮಗೆ ಅತ್ಯಂತ ಕಡಿಮೆ ಬೆಲೆಯಲ್ಲೇ ನಮ್ಗೆ ಈ ಒಂದು ತೈಲವನ್ನು ಕೊಡ್ತಾ ಇದೆ. ಅದ್ರ ಜೊತೆ ನಮ್ಮ ಸಂಬಂಧ ಚೆನ್ನಾಗಿ ಇಟ್ಕೊಳ್ಳೋದ್ರೆ ಒಳ್ಳೆಯದು ಅನ್ನುವಂಥ ಅಭಿಪ್ರಾಯ. ಆದರೆ ರಷ್ಯಾಗೂ ತರದಂಥ ಲಿಮಿಟೇಷನ್ಸ್ ಬಂದುಬಿಟ್ಟಿದ್ದಾವೆ ಇವತ್ತು. ಯಾಕಂದರೆ ಉತ್ಪಾದನೆಯ ವಿಷಯದಲ್ಲೇ ಇವತ್ತು ಚೈನಾ ಇನ್ನುಳಿದ ದೇಶಕ್ಕಂತೂ ಭಾಳ ಮುಂದೆ ಹೋಗಿಬಿಟ್ಟದ. ಯಾಕಂದರೆ ಅಲ್ಲಿ ಏನಪ್ಪ ಮ್ಯಾನುಫ್ಯಾಕ್ಚರಿಂಗ್ ವಿಷಯದಲ್ಲೇ ಚೈನಾವನ್ನು ಸಮವಾಗಿ ನಿಲ್ಲುವಂಥ ಇವತ್ತು ಯಾವ ದೇಶ ಜಗದಲ್ಲಿಲ್ಲ. ಹೀಗಾಗಿ